ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಭಾಗದಲ್ಲಿ ಬರುವಂತಹ ಪ್ರಮುಖ 25 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವಂತಹ HSTR ಹಾಗೂ GPSTR ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ, ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು? ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು? ಚರಕ, ಸುಶ್ರುತ, ಆರ್ಯಭಟ, ಪತಂಜಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಚರಕ. ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಚರಕ. ಈ ಚರಕನು ಚರಕ ಸಂಹಿತೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ. ಇನ್ನು ಆಪ್ಷನ್ 2 ಇದೆ ಸುಶ್ರುತ. ಸೊ ಈ ಸುಶ್ರುತ ಅನ್ನುವಂತನು ಸುಶ್ರುತ ಸಂಹಿತೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ. ಇನ್ನು ಆಪ್ಷನ್ 3 ಆರ್ಯಭಟ. ಈ ಆರ್ಯಭಟ ಅನ್ನುವಂತಹ ವ್ಯಕ್ತಿಯು ಆರ್ಯಭಟಿಯಂ ಎಂಬಂತಹ ಕೃತಿಯನ್ನ ಬರೆದಿದ್ದಾನೆ. ಇನ್ನು ಪತಂಜಲಿಯನ್ನ ನಾವು ಯೋಗದ ಪಿತಾಮಹ ಅಂತ ಹೇಳಿ ಕರಿತೀವಿ. ಸೊ ಆಯುರ್ವೇದ ಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಚರಕ. ಈ ಚರಕ ಸಂಹಿತೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ. ಇನ್ನು ಸುಶ್ರುತ ಅನ್ನುವಂತನು ಸುಶ್ರುತ ಸಂಹಿತೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ. ಇನ್ನು ಆರ್ಯಭಟಿಯಂ ಎಂಬಂತಹ ಕೃತಿಯನ್ನ ಬರೆದಿದ್ದಾನೆ. ಇನ್ನು ಯೋಗದ ಪಿತಾಮಹ ಪತಂಜಲಿಯಾಗಿದ್ದಾನೆ. ಎರಡನೇ ಪ್ರಶ್ನೆ, ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ್ಯ ಸಾಂದ್ರತೆ. ಆಪ್ಷನ್ ನೋಡೋದಾದ್ರೆ ತುಂಬಾ ಕಡಿಮೆ, ನೀರಿನ ಸಾಂದ್ರತೆಗೆ ಸಮ, ಗರಿಷ್ಠ, ಭೂಗ್ರಹಕ್ಕೆ ಸಮ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ತುಂಬಾ ಕಡಿಮೆ. ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹದ ದ್ರವ್ಯ ಸಾಂದ್ರತೆ ಹೇಗಿರುತ್ತೆ ಅಂದ್ರೆ ತುಂಬಾ ಕಡಿಮೆ ಆಗಿರುತ್ತೆ. ಮೊದಲನೇದಾಗಿ ಸೌರಮಂಡಲದ ಎರಡನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಅಂತ ಹೇಳಿ ಕರಿತೀವಿ. ಸೊ ಸೌರಮಂಡಲದಲ್ಲಿನ ಎರಡನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ. ಮೊದಲನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಗುರು ಗ್ರಹ. ಸೊ ಈ ಶನಿ ಗ್ರಹದಲ್ಲಿ ದ್ರವ್ಯ ಸಾಂದ್ರತೆ ತುಂಬಾ ಕಡಿಮೆ ಇರುತ್ತದೆ. ಎಷ್ಟು ಇರುತ್ತದೆ ಅಂದ್ರೆ 0.6 ಅಷ್ಟು ಆಗಿರುತ್ತದೆ. ಸೊ ಶನಿ ಗ್ರಹದಲ್ಲಿ ಸಾಂದ್ರತೆ ಎಷ್ಟು ಹೊಂದಿರುತ್ತದೆ ಅಂದ್ರೆ 0.6 ಆಗಿರುತ್ತದೆ. ಸೊ ಈ ಸಾಂದ್ರತೆ 1ಕ್ಕಿಂತಲೂ ಹೆಚ್ಚಾಗಿದ್ದರೆ ನೀರಿನಲ್ಲಿ ಮುಳುಗುತ್ತದೆ. ಸೊ 1ಕ್ಕಿಂತ ಹೆಚ್ಚಿತ್ತು ಅಂದ್ರೆ ಸಾಂದ್ರತೆ ಅದು ನೀರಿನಲ್ಲಿ ಮುಳುಗುತ್ತದೆ. ಆದರೆ ಶನಿ ಗ್ರಹದ ಸಾಂದ್ರತೆ 0.6 ಆಗಿರುವಂತಹ ಕಾರಣದಿಂದ ಈ ಗ್ರಹ ನೀರಿನಲ್ಲಿ ಮುಳುಗದೆ ತೇಲುತ್ತದೆ. ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ನೀರಿನಲ್ಲಿ ತೇಲುವಂತಹ ಗ್ರಹ ಯಾವುದು ಅಂತೇಳಿ ತುಂಬಾ ಸಾರಿ ಬಂದಿದೆ. ಸೊ ನೀರಿನಲ್ಲಿ ತೇಲುವಂತಹ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರ ಸಾಂದ್ರತೆ 0.6 ಆಗಿರುವ ಕಾರಣದಿಂದ. ಸೊ ಈ ಗ್ರಹ ನೀರಿನಲ್ಲಿ ಮುಳುಗದೆ ತೇಲುತ್ತದೆ ಅಂದ್ರೆ ಇಲ್ಲಿ ಅಣುಗಳು ಯಾವ ರೀತಿಯಲ್ಲಿ ಜೋಡಣೆ ಆಗಿರ್ತವಂದ್ರೆ ಸೊ ಇಲ್ಲಿ ಅಣುಗಳು ತುಂಬಾ ಬಿಡಿ ಆಗಿರುತ್ತವೆ ಅಂತಾನೆ ಹೇಳ್ಬೋದು. ಇನ್ನು ಶನಿ ಗ್ರಹವು ಎರಡನೇ ಅತಿ ದೊಡ್ಡ ಗ್ರಹವಾಗಿದ್ದು ಅತಿ ಹೆಚ್ಚು ಉಪಗ್ರಹ ಹೊಂದಿದ ಅತ್ಯಂತ ಹಗುರವಾದ ಗ್ರಹ ಅಂತನೂ ಕೂಡ ಈ ಶನಿ ಗ್ರಹ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಸೊ ಅತಿ ಹೆಚ್ಚು ಉಪಗ್ರಹ ಹೊಂದಿದ ಅತ್ಯಂತ ಹಗುರವಾದ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ. ಇನ್ನು ಈ ಶನಿ ಗ್ರಹದ ಇನ್ನೊಂದು ವಿಶೇಷತೆ ಅಂದ್ರೆ ಸೌರವ್ಯೂಹದಲ್ಲಿಯೇ ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂದ್ರೆ ಕೂಡ ಈ ಶನಿ ಗ್ರಹ. ಯಾಕೆ ಅಂದ್ರೆ ಇದು ಸುಮಾರು 10,000ಕ್ಕಿಂತ ಹೆಚ್ಚು ಬಳೆಗಳನ್ನ ಹೊಂದಿದೆ. ಆದ್ದರಿಂದ ಉಂಗುರಗಳಿಂದಾದಂತಹ ವಿಶಿಷ್ಟ ಗ್ರಹ ಎಂಬ ಹೆಗ್ಗಳಿಕೆಗೂ ಕೂಡ ಈ ಶನಿ ಗ್ರಹ ಪಾತ್ರವನ್ನ ಹೊಂದಿದೆ. ಸೊ ಸೌರವ್ಯೂಹದ ಅತ್ಯಂತ ಎರಡನೇ ದೊಡ್ಡ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ, ಹಾಗೂ ನೀರಿನಲ್ಲಿ ತೇಲುವಂತಹ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ, ಹಾಗೂ ಸೌರವ್ಯೂಹದಲ್ಲೇ ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ. ಇನ್ನು ಬಳೆಗಳನ್ನ ಹೊಂದಿರುವಂತಹ ಗ್ರಹ ಯಾವುದು ಅಂದ್ರೆ ಶನಿ ಗ್ರಹ. ಇನ್ನು ಈ ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಅಂದ್ರೆ ಟೈಟಾನ್. ಸೊ ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಅನ್ನೋದು ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಅಂದ್ರೆ ಟೈಟಾನ್ ಅಂತಾನೆ ನೋಡ್ಬೋದು. ನೆಕ್ಸ್ಟ್ 3ನೇ ಪ್ರಶ್ನೆ, ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು ಯಾವುದು? ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು ಯಾವುದು? ಸೋಡಿಯಂ, ಕಬ್ಬಿಣ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕ್ಯಾಲ್ಸಿಯಂ. ಸೊ ನಮ್ಮ ಮೂಳೆಯಲ್ಲಿರುವಂತಹ ಲೋಹೀಯ ಧಾತು ಯಾವುದು ಅಂದ್ರೆ ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂನ ಪಾತ್ರ ಏನು ಅಂದ್ರೆ ಮೂಳೆ ಮತ್ತು ಹಲ್ಲುಗಳಲ್ಲಿ
ಮುಖ್ಯ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬೋದು. ಸೊ ಈ ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಘಟಕವಾಗಿದೆ. ಇನ್ನು ರಕ್ತ ಹೆಪ್ಪುಗಟ್ಟುವಲ್ಲಿ ಪ್ರಮುಖ ಪಾತ್ರ ಕೂಡ ಈ ಕ್ಯಾಲ್ಸಿಯಂ ವಹಿಸುತ್ತದೆ. ಹಾಗೂ ಈ ಕ್ಯಾಲ್ಸಿಯಂನ ಇನ್ನೊಂದು ವಿಶೇಷತೆ ಏನು ಅಂದರೆ ಹೃದಯದ ಸ್ನಾಯುಗಳು ಮತ್ತು ನರಗಳನ್ನು ಕ್ರಿಯಾಶೀಲವಾಗಿಡಲು ಕೂಡ ಈ ಕ್ಯಾಲ್ಸಿಯಂ ಸಹಕಾರಿಯಾಗಿದೆ. ಹಾಗೂ ಕ್ಯಾಲ್ಸಿಯಂನ ನ್ಯೂನತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಕಾಯಿಲೆ ಕಂಡುಬರುತ್ತದೆ. ಸೊ ಇದು ಕೂಡ ತುಂಬ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ ಕ್ಯಾಲ್ಸಿಯಂನ ನ್ಯೂನತೆಯಿಂದ ಮಕ್ಕಳಲ್ಲಿ ಉಂಟಾಗುವಂತಹ ರೋಗ ಯಾವುದು ಅಂಥೇಳಿ ತುಂಬ ಸಾರಿ ಕೇಳಿರುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ರಿಕೆಟ್ಸ್. ಸೊ ಕ್ಯಾಲ್ಸಿಯಂನ ನ್ಯೂನತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಅನ್ನುವಂತಹ ಕಾಯಿಲೆ ಕಂಡು ಬರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು. ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು ಆಪ್ಷನ್ ನೋಡೋದಾದ್ರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಪಾಸಿಟ್ರಾನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನ್ಯೂಟ್ರಾನ್. ಸೊ ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸುವುದು ನ್ಯೂಟ್ರಾನ್ಗಳಲ್ಲಿ. ಸೊ ಬೈಜಿಕ ವಿದಳನ ಕ್ರಿಯೆ ಅಂದ್ರೇನು? ಸೊ ಬೈಜಿಕ ವಿದಳನ ಕ್ರಿಯೆ ಅಂದರೆ ಭಾರವಾದ ಪರಮಾಣುಗಳನ್ನು ಬೇರ್ಪಡಿಸುವ ಮೂಲಕ ಅಗಾಧ ಪ್ರಮಾಣದ ಶಕ್ತಿಯನ್ನು ಪಡೆಯಲಾಗುವಂತಹ ವಿದ್ಯಮಾನವನ್ನು ಬೈಜಿಕ ವಿದಳನ ಅಂಥೇಳಿ ಕರೆಯಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಭಾರವಾದ ಪರಮಾಣುಗಳು ಅಂದರೆ ಯುರೇನಿಯಂ, ಅಯೋಡಿನ್, ಸೀಸಿಯಂಗಳನ್ನು ನ್ಯೂಟ್ರಾನ್ಗಳಿಂದ ನಿಧಾನವಾಗಿ ತಾಡಿಸಿದಾಗ ವಿದಳನ ಕ್ರಿಯೆ ಉಂಟಾಗುತ್ತದೆ. ಸೊ ಇದರಿಂದ ಬೈಜಿಕ ವಿದಳನ ಕ್ರಿಯೆ ಪ್ರಾರಂಭಿಸಲಾಗುವುದು. ಹಾಗಾಗಿ ಬೈಜಿಕ ವಿದಳನ ಕ್ರಿಯೆ ಯಾವುದರಿಂದ ಪ್ರಾರಂಭಿಸಲಾಗುತ್ತದೆ ಅಂದರೆ ನ್ಯೂಟ್ರಾನ್ಗಳಿಂದ ಪ್ರಾರಂಭಿಸಲಾಗುತ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಶಬ್ದದ ವೇಗವು ಗರಿಷ್ಠವಾಗಿರುವುದು ಯಾವುದರಲ್ಲಿ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ ಗಾಳಿಯಲ್ಲಿ, ನೀರಿನಲ್ಲಿ, ಗಾಜಿನಲ್ಲಿ, ನಿರ್ವಾತದಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗಾಜಿನಲ್ಲಿ. ಸೊ ಶಬ್ದದ ವೇಗವು ಗರಿಷ್ಠವಾಗಿರುವುದು ಎಲ್ಲಿ ಅಂದರೆ ಗಾಜಿನಲ್ಲಿ. ಸೊ ಶಬ್ದವು ಯಾವ ವಸ್ತುವಿನ ಅಣುಗಳು ಒತ್ತೊತ್ತಾಗಿ ಇರುತ್ತದೆಯೋ ಆ ಮಾಧ್ಯಮದಲ್ಲಿ ಮತ್ತು ವಸ್ತುವಿನಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತದೆ. ಸೊ ಯಾವ ಮಾಧ್ಯಮದಲ್ಲಿ ಅಣುಗಳು ಸ್ವತಂತ್ರವಾಗಿರುತ್ತದೆಯೋ ಆ ಮಾಧ್ಯಮದಲ್ಲಿ ಶಬ್ದವು ನಿಧಾನವಾಗಿ ಚಲಿಸುತ್ತದೆ. ಸೊ ಶಬ್ದದ ವೇಗವು ಗರಿಷ್ಠವಾಗಿರುವುದು ಯಾವುದರಲ್ಲಿ ಅಂದರೆ ಗಾಜಿನಲ್ಲಿ. ಇದನ್ನು ಹೊರತುಪಡಿಸಿ ಶಬ್ದದ ವೇಗ ಅತಿ ಹೆಚ್ಚು ಹೊಂದಿರುವಂಥದ್ದು ಯಾವುದರಲ್ಲಿ ಅಂದರೆ ಉಕ್ಕಿನಲ್ಲಿ. ಸೊ ಆಪ್ಷನಲ್ಲಿ ಉಕ್ಕು ಅಂತ ಹೇಳಿ ಇತ್ತು ಅಂದರೆ ಖಂಡಿತವಾಗಿ ಆನ್ಸರ್ ಉಕ್ಕಿನಲ್ಲಿ ಅನ್ನೋದು ಡೆಫಿನೆಟ್ ಆಗಿ ಸರಿಯಾದ ಉತ್ತರವಾಗುತ್ತೆ. ಸೊ ಆಪ್ಷನ್ನಲ್ಲಿ ಉಕ್ಕು ಅಂಥೇಳಿ ಕೊಟ್ಟಿದ್ದಿಲ್ಲ ಅಂದರೆ ಗಾಜು ಅನ್ನುವಂಥದ್ದು ಸರಿಯಾಗಿರುತ್ತದೆ. ಯಾಕೆಂದರೆ ಶಬ್ದದ ವೇಗವು ಗರಿಷ್ಠವಾಗಿರುವುದು ಉಕ್ಕಿನಲ್ಲಿ, ಅದನ್ನು ಹೊರತುಪಡಿಸಿ ಶಬ್ದದ ವೇಗವು ಗಾಜಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಇನ್ನು ನಿರ್ವಾತದಲ್ಲಿ ಶಬ್ದದ ವೇಗವು ಶೂನ್ಯವಾಗಿರುತ್ತದೆ. ಇನ್ನು ಶಬ್ದವು ಉಕ್ಕಿನ ಮೂಲಕ ವೇಗವಾಗಿ ಚಲಿಸುವುದರಿಂದ ಶಬ್ದವು ಉಕ್ಕಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೊಂದಿರುತ್ತದೆ ಅಂದರೆ 5960 ಮೀಟರ್ ಪರ್ ಸೆಕೆಂಡ್ ಅಷ್ಟು ಉಕ್ಕಿನಲ್ಲಿ ಶಬ್ದದ ವೇಗವು ಹೊಂದಿರುತ್ತದೆ. ಹಾಗಾಗಿ ಶಬ್ದದ ವೇಗವು ಗರಿಷ್ಠವಾಗಿರುವುದು ಮೊದಲನೇದಾಗಿ ಉಕ್ಕಿನಲ್ಲಿ, ನಂತರ ಗಾಜಿನಲ್ಲಿ. ಇನ್ನು ನಿರ್ವಾತ ಸ್ಥಳಗಳಲ್ಲಿ ಶಬ್ದದ ವೇಗವು ಶೂನ್ಯವಾಗಿರುತ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಯಾವಾಗ? ಆಪ್ಷನ್ ನೋಡೋದಾದರೆ 10ನೇ ಡಿಸೆಂಬರ್ 1946, 10ನೇ ಡಿಸೆಂಬರ್ 1976, 10ನೇ ಡಿಸೆಂಬರ್ 1948, 10ನೇ ಡಿಸೆಂಬರ್ 1979. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 10ನೇ ಡಿಸೆಂಬರ್ 1948. ಸೊ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದ್ದು ಯಾವಾಗ ಅಂದರೆ 10ನೇ ಡಿಸೆಂಬರ್ 1948ರಲ್ಲಿ. ಸೊ ಎರಡನೇ ಮಹಾಯುದ್ಧದ ನಂತರ, ಸೊ ಎರಡನೇ ಮಹಾಯುದ್ಧ ಎಷ್ಟರಲ್ಲಿ ಜರುಗಿತು? 1939ರಿಂದ 1945ರವರೆಗೂ ಎರಡನೇ ಮಹಾಯುದ್ಧ ಜರುಗುತ್ತದೆ. ಸೊ ಈ ಎರಡನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಸಭೆ ಸೇರಿ 10ನೇ ಡಿಸೆಂಬರ್ 1948ರಿಂದ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡಲಾಯಿತು. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ?
ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್, ಯೋಜನಾ ಆಯೋಗ, ಕೇಂದ್ರ ಆರ್ಥಿಕ ಆಯೋಗ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಯೋಜನಾ ಆಯೋಗ. ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ ಅಂದರೆ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ರಚನೆಗೊಂಡಿದೆ. ಸೊ ಯೋಜನಾ ಆಯೋಗ ಸ್ಥಾಪನೆ ಎಷ್ಟರಲ್ಲಿ ಆಯಿತು ಅಂದರೆ 15 ಮಾರ್ಚ್ 1950. ಸೊ ಯೋಜನಾ ಆಯೋಗ ಸ್ಥಾಪನೆ ಎಷ್ಟರಲ್ಲಿ ಆಯಿತು ಅಂದರೆ 15 ಮಾರ್ಚ್ 1950. ಸೊ ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ ಭಾರತದ ಪ್ರಧಾನ ಮಂತ್ರಿಗಳಾಗಿರ್ತಾರೆ. ಸೊ ಯೋಜನಾ ಆಯೋಗದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಭಾರತದ ಪ್ರಧಾನ ಮಂತ್ರಿಗಳಾಗಿರುತ್ತಾರೆ. ಹಾಗೂ ಇದು ಸ್ಥಾಪನೆಯಾಗಿದ್ದು 15 ಮಾರ್ಚ್ 1950ರಲ್ಲಿ. ಸೊ ಈ ಯೋಜನಾ ಆಯೋಗ ತುಂಬಾ ಹಳೆಯದಾಗಿರುವುದರಿಂದ ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು 13 ಆಗಸ್ಟ್ ಎಷ್ಟು ಅಂದರೆ 13 ಆಗಸ್ಟ್ 2014ರಲ್ಲಿ. ಸೊ ಈ ಯೋಜನಾ ಆಯೋಗ ತುಂಬಾ ಹಳೆಯದಾಗಿರುವುದರಿಂದ ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು 13 ಆಗಸ್ಟ್ 2014ರಂದು ರದ್ದುಗೊಳಿಸಿ ಇದರ ಸ್ಥಾನಕ್ಕೆ ನೀತಿ ಆಯೋಗವನ್ನ ಘೋಷಿಸಿದರು. ಸೊ ನೀತಿ ಆಯೋಗದ ಸ್ಥಾಪನೆ ಎಷ್ಟರಲ್ಲಿ ಆಯಿತು ಅಂದರೆ 1 ಜನವರಿ 2015ರಂದು. ಸೊ ಇದು 1 ಜನವರಿ 2015ರಂದು ಈ ನೀತಿ ಆಯೋಗ ಜಾರಿಗೆ ಬಂತು ಅಂತಲೇ ಹೇಳ್ಬೋದು. ಸೊ ಇದರ ಅಧ್ಯಕ್ಷರು ಕೂಡ ಭಾರತದ ಪ್ರಧಾನ ಮಂತ್ರಿಯಾಗಿರುತ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಯಾವುದು? ಸೊ ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಯಾವುದು? ಆಪ್ಷನ್ ನೋಡೋದಾದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದು, ಕಬ್ಬಿಣ ಕರಗಿಸುವುದು, ಕಬ್ಬಿಣವನ್ನು ಅಯಸ್ಕಾಂತವಾಗಿಸುವುದು, ಕಬ್ಬಿಣದ ವಿಕಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕಬ್ಬಿಣ ತುಕ್ಕು ಹಿಡಿಯುವುದು. ಇವುಗಳಲ್ಲಿ ರಾಸಾಯನಿಕ ಕ್ರಿಯೆ ಯಾವುದು ಅಂದರೆ ಕಬ್ಬಿಣ ತುಕ್ಕು ಹಿಡಿಯುವುದು. ಮೊದಲನೇದಾಗಿ ನಮಗೆ ರಾಸಾಯನಿಕ ಕ್ರಿಯೆ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಸೊ ಅಂದಾಗ ಮಾತ್ರ ಆಪ್ಷನ್ನಲ್ಲಿ ಆನ್ಸರನ್ನು ಹುಡ್ಕೋದಿಕ್ಕೆ ಸಾಧ್ಯ. ಸೊ ರಾಸಾಯನಿಕ ಕ್ರಿಯೆ ಅಂದರೆ ಯಾವ ವಸ್ತು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥ ಅಥವಾ ವಸ್ತುಗಳನ್ನು ಉತ್ಪತ್ತಿಯಾಗುವಂತಹ ಬದಲಾವಣೆಯನ್ನು ಹೊಂದುತ್ತದೆಯೋ ಅಂತಹ ಪ್ರಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಎನ್ನುವರು. ಫಾರ್ ಎಕ್ಸಾಂಪಲ್ ಕಬ್ಬಿಣ ತುಕ್ಕು ಹಿಡಿಯುವುದು ಈ ಕ್ರಿಯೆಗೆ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. 9ನೇ ಪ್ರಶ್ನೆ, ಬಾವಲಿಗಳು ಹಾರಾಡಲು ಬಳಸುವಂತಹ ಅಂಗ ಯಾವುದು? ಆಪ್ಷನ್ ನೋಡೋದಾದ್ರೆ ರೆಕ್ಕೆಗಳು, ಪೆಟಾಗಿಯಂ, ಬಾಲ, ಮಕ್ಕ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಪೆಟಾಗಿಯಂ. ಬಾವಲಿಗಳು ಹಾರಾಡಲು ಬಳಸುವಂತಹ ಅಂಗ ಯಾವುದು ಅಂದರೆ ಪೆಟಾಗಿಯಂ. ಈ ಬಾವಲಿಗಳು ಹಾರಾಡಲು ಬಳಸುವಂತಹ ಅಂಗ ಪೆಟಾಗಿಯಂ ಆಗಿದ್ದು ಈ ಬಾವಲಿಗಳು ನಿಶಾಚರ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ. ಇವು ರಾತ್ರಿಯ ಸಮಯದಲ್ಲಿ ಸಂಚರಿಸುತ್ತವೆ ಹಾಗೂ ರಾತ್ರಿಯ ಸಮಯದಲ್ಲಿ ಸಂಚರಿಸಲು ಉಪಯೋಗಿಸುವಂತಹ ವಿಕಿರಣಗಳು ಯಾವುವು ಅಂದರೆ ಅಲ್ಟ್ರಾವೇಲೆಂಟ್. ಸೊ ಅಲ್ಟ್ರಾವೇಲೆಂಟ್ ಅನ್ನುವಂತಹ ವಿಕಿರಣಗಳ ಸಹಾಯದಿಂದ ರಾತ್ರಿಯ ಸಮಯದಲ್ಲಿ ಸಂಚರಿಸುವಂತಹ ಪ್ರಾಣಿ ಯಾವುದು ಅಂದರೆ ಈ ಬಾವಲಿ. ಇದೊಂದು ನಿಶಾಚಾರಿ ಪ್ರಾಣಿ ವರ್ಗಕ್ಕೆ ಸೇರುತ್ತದೆ. 10ನೇ ಪ್ರಶ್ನೆ, 1857ರ ಮಹಾದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಯಾರು? ಆಪ್ಷನ್ ನೋಡೋದಾದ್ರೆ ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ್ ತಿಲಕ್, ರವೀಂದ್ರನಾಥ್ ಠಾಗೂರ್, ವಿ ಡಿ ಸಾವರ್ಕರ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ವಿ ಡಿ ಸಾವರ್ಕರ್. 1857ರ ಮಹಾದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಯಾರು ಅಂದರೆ ವಿ ಡಿ ಸಾವರ್ಕರ್. ಸೊ ಈ 1857ರಲ್ಲಿ ನಡೆದಂತಹ ಮಹಾದಂಗೆ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತದ ಚರಿತ್ರೆಕಾರರ ದೃಷ್ಟಿಯಲ್ಲಿ ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿತ್ತು. ಆದರೆ ವಿ ಡಿ ಸಾವರ್ಕರ್ ಅವರು ತಮ್ಮ ಕೃತಿಯಾದಂತಹ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಸೊ ಇವರ ಕೃತಿಯಲ್ಲಿ ಸ್ವರಾಜ್ಯ ಸ್ಥಾಪನೆಗೆ ಪರಕೀಯರ ವಿರುದ್ಧ ಭಾರತೀಯರು ಆರಂಭಿಸಿದಂತಹ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಇವರ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೂ ವಿ ಡಿ ಸಾವರ್ಕರ್ ಅವರು 1857ರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದರು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ HSTR ಹಾಗೂ GPSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಭಾಗದಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆಗಳನ್ನು
ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಎದುರಿಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.